ಇಲ್ಲಿ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂ ಅಂತೇಳಿ ಹೇಳ್ತೀವಿ. ಆರ್ ಎಮ್ ಎಸ್ ಅಂದರೆ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್. ಹೌದಾ, ಇಲ್ಲಿ ವ್ಯಾಲ್ಯೂ ಆಫ್ ಸ್ಟಡಿ ಕರೆಂಟ್ ವಿಚ್ ವುಡ್ ಜನರೇಟ್ ಸಮ್ ಅಮೌಂಟ್ ಆಫ್ ಹೀಟ್ ಏನಂತೇಳಿ ಹೇಳ್ತೀವಿ, ವ್ಯಾಲ್ಯೂ ಆಫ್ ಸ್ಟಡಿ ಕರೆಂಟ್. ವ್ಯಾಲ್ಯೂ ಆಫ್ ಸ್ಟಡಿ ಕರೆಂಟ್ ಏನು ಮಾಡ್ತದೆ ಅಂದರೆ ಸಮ್ ಹೀಟ್ನ ಜನ್ರೇಟ್ ಮಾಡ್ತೈತೆ. ಹೀಟ್ನ ಏನು ಮಾಡ್ತೈತೆ, ಜನ್ರೇಟ್ ಮಾಡ್ತೈತೆ ಬೈ ಎ ಸಿ ಇನ್ ದ ಫುಲ್ ಟೈಮ್ ಪೀರಿಯಡ್. ಇಲ್ಲಿ ಒಂದು ಫುಲ್ ಟೈಮ್ ಪೀರಿಯಡ್ನಲ್ಲಿ ಏನು ಮಾಡ್ತದೆ, ಸಮ್ ಅಮೌಂಟ್ ಆಫ್ ಹೀಟ್ನ ಜನ್ರೇಟ್ ಮಾಡ್ತೈತೆ. ಅದು ಈಕ್ವೇಷನ್ನ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಇಂಟು ಆರ್ ಟಿ ಅಂತೇಳಿ ಬರ್ತದೆ. ಇಲ್ಲಿ ಸಮ್ ಅಮೌಂಟ್ ಆಫ್ ಹೀಟ್ ಇರೋದ್ರಿಂದ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಅಂತೇಳಿ ಹೇಳ್ತೀವಿ ನಾವು. ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಜನ್ರೇಟ್ ಮಾಡೋದ್ರಿಂದ ಡಿ ಎಚ್ ಅಂತೇಳಿ ಬರ್ತೀವಿ. ಐ ಸ್ಕ್ವಯರ್ ಆರ್ ಡಿ ಟಿ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಅಂತೇಳಿ ಹೇಳ್ತೀವಿ. ಡಿ ಎಚ್ ಈಸ್ ಈಕ್ವಲ್ಸ್ ಟು ಐ ಸ್ಕ್ವಯರ್ ಆರ್ ಇಂಟು ಡಿ ಟಿ. ಹೌದಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಡಿ ಎಚ್ ಈಸ್ ಈಕ್ವಲ್ಸ್ ಟು ನಮಗೆ ಐ ಈಕ್ವೇಷನ್ ಗೊತ್ತೈತೆ, ಐ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತೇಳಿ ಹೇಳ್ತೇವೆ. ಹೌದಾ, ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ನಾವು. ಐ ನಾಟ್ ಸೈನ್ ಒಮೆಗಾ ಟಿ ಹೋಲ್ ಸ್ಕ್ವಯರ್ ಆರ್ ಇಂಟು ಡಿ ಟಿ ಅಂತೇಳಿ ಹೇಳ್ತೀವಿ. ಹೌದಾ, ಇದನ್ನ ಏನಂತೇಳಿ ಬರ್ತೀವಿ ಅಂದರೆ ಡಿ ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಸೈನ್ ಒಮೆಗಾ ಟಿ ಇದ್ದದ್ದು ಸೈನ್ ಸ್ಕ್ವಯರ್ ಒಮೆಗಾ ಟಿ ಆರ್ ಇಂಟು ಡಿ ಟಿ ಅಂತೇಳಿ ಹೇಳ್ತೀವಿ. ಹೌದಾ, ನೆಕ್ಸ್ಟ್ ಏನಪ್ಪ ಅಂದರೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಅಂತೇಳಿ ಹೇಳ್ತೀವಿ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್. ಹೌದಾ, ಇಂಟಿಗ್ರೇಷನ್ ಅಪ್ಲೈ ಮಾಡ್ಬೇಕು. ಇಲ್ಲಿ ಡಿ ಎಚ್ ಅಂದರೆ 0 ಟು ಎಚ್ ಅಂತೇಳಿ ಬರ್ತೀವಿ ಲಿಮಿಟೇಷನ್. ಇಲ್ಲಿ ಐ ನಾಟ್ ಸ್ಕ್ವಯರ್ ಇಂಟು ಆರ್ ಅನ್ನೋದು ಏನಾಗ್ತದೆ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗ್ತದೆ. ಇದ್ರ ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಫಾರ್ ಫುಲ್ ಟೈಮ್ ಪೀರಿಯಡ್ 0 ಟು ಟಿ. ಹೌದಾ, ನೆಕ್ಸ್ಟ್ ಏನು ಉಳಿತು, ಸೈನ್ ಸ್ಕ್ವಯರ್ ಒಮೆಗಾ ಟಿ ಇಂಟು ಡಿ ಟಿ ಅಂತೇಳಿ ಉಳಿತು. ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಚ್ ಅಂದರೆ ಎಚ್ ಬರ್ತೈತಿ. 0 ಟು ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್ 0 ಟು ಟಿ. ಇಲ್ಲಿ ಸೈನ್ ಸ್ಕ್ವಯರ್ ಅಂದರೆ ಏನಾಗ್ತದೆ ಇಲ್ಲಿ ಅಂದರೆ 1 ಮೈನಸ್ ಅಥವಾ ಸೈನ್ ಒಮೆಗಾ ಟಿ ಅಂತೇಳಿ ಐತಿ. ಹೌದಾ, ಇಲ್ಲಿ ನೋಡ್ರಿ ಫಾರ್ಮುಲಾ ಸೈನ್ ಸ್ಕ್ವಯರ್ ಒಮೆಗಾ ಟಿ ಅಂತೇಳಿ ಆಗಿದೆ. ಸೈನ್ ಸ್ಕ್ವಯರ್ ಒಮೆಗಾ ಟಿ ಅಂದರೆ ಏನಾಗ್ತದೆ ಅಂದರೆ 1 ಮೈನಸ್ ಕಾಸ್ 2 ಒಮೆಗಾ ಟಿ ಡಿವೈಡೆಡ್ ಬೈ 2 ಅಂತೇಳಿ ಆಗ್ತದೆ. ಹೌದಾ, ಅದನ್ನು ಇಲ್ಲಿ ಬರ್ಕೊಂತೀವಿ ಕಾಸ್ 2 ಒಮೆಗಾ ಟಿ ಡಿವೈಡೆಡ್ ಬೈ 2. ಹೌದಾ, ಇಂಟು ಡಿ ಟಿ ಅಂತೇಳಿ ಬರ್ತೀವಿ. ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಎಚ್ ಮೈನಸ್ 0 ಅಂತೇಳಿ ಬರ್ತದೆ. ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್, ಇದು 2ನ ಇಲ್ಲಿ ಡಿವೈಡ್ ಮಾಡ್ಕೊಂಡು. ಹೌದಾ, ನೆಕ್ಸ್ಟ್ 0 ಟು ಟಿ ಆ್ಯಸ್ ಇಟ್ ಇಸ್ ಸೇಮ್. ರಿಮೈನಿಂಗ್ ಈಸ್ 1 ಕಾಸ್ 2 ಒಮೆಗಾ ಟಿ ಇಂಟು ಡಿ ಟಿ ಅಂತೇಳಿ ಉಳಿತು. ಹೌದಾ, ಇದ್ರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಚ್ ಮೈನಸ್ 0 ಅಂದರೆ ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್ ಡಿವೈಡೆಡ್ ಬೈ 2. ಹೌದಾ, ಇದು ಬ್ರ್ಯಾಕೆಟ್ ಹಾಕೋರಿ, ಹಾಕಿ 0 ಟು ಟಿ. ಹೌದಾ, 1 ಇಂಟು ಡಿ ಟಿ ಅಂದರೆ ಏನಾಗ್ತದೆ 1 ಡಿ ಟಿ ಅಥವಾ ಡಿ ಟಿ ಆಗ್ತದೆ ಮೈನಸ್. ಹೌದಾ, ಕಾಸ್ 2 ಒಮೆಗಾ ಟಿ ಅಂತೇಳಿ ಐತಿ ಇಂಟು ಡಿ ಟಿ ಅಂದರೆ ಏನಾಗ್ತದೆ ಕಾಸ್ 2 ಒಮೆಗಾ ಟಿ ಇಂಟು ಡಿ ಟಿ. ಇಲ್ಲಿ ಕೂಡ ಏನಾಗ್ತದೆ ಇಂಟಿಗ್ರೇಷನ್ ಅಪ್ಲೈ ಆಗ್ತೈತಿ. ಹೌದಾ, ನೆಕ್ಸ್ಟ್ ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್ ಡಿವೈಡೆಡ್ ಬೈ 2. ಹೌದಾ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಟಿ ಮೈನಸ್ 0. ಹೌದಾ, ನೆಕ್ಸ್ಟ್ ಇದ್ರನ್ನ ಏನಂತೇಳಿ ಬರ್ಕೊತೀವಿ ನಾವು ಅಂದರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ 2 ಒಮೆಗಾ ಟಿ ಡಿ ಟಿ ಅಂತೇಳಿ ಐತೆ. ಹೌದಾ, ಈ ಸ್ಟೆಪ್ ಬರ್ಕೋದಕ್ಕಿಂತ ಮುಂಚೆ ಏನು ಮಾಡಮ್ಮ ಅಂದರೆ ಇನ್ನೊಂದು ಸ್ಟೆಪ್ನ ಬರ್ಕೊಳ್ಳೋಣ. ಏನಂದರೆ ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್ ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಆಯಿತು. ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಏನಾಗ್ತದೆ ಸ್ಮಾಲ್ ಟಿ. ಹೌದಾ, ಇಲ್ಲಿ 0 ಟು ಟಿ ಅಂತೇಳಿ ಬರ್ತೀವಿ. ಇಂಟಿಗ್ರೇಷನ್ ಆಫ್ ಡಿ ಟಿ ಅಂದರೆ ಟಿ ಬರ್ತದೆ, ಅಪ್ಪರ್ ಲಿಮಿಟ್ ಟಿ ಲೋವರ್ ಲಿಮಿಟ್ 0 ಮೈನಸ್. ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಅಂದರೆ ಏನಾಗ್ತದೆ ಸೈನ್ ಆಗ್ತೈತಿ. ಸೊ ಸೈನ್ 2 ಒಮೆಗಾ ಟಿ ಮತ್ತು ಡಿವೈಡೆಡ್ ಬೈ ಏನಾಗ್ತದೆ 2 ಒಮೆಗಾ ಅಂತೇಳಿ ಬರ್ತೀವಿ. ಹೌದಾ, ಇದ್ರ ಕಾಸ್ ಜೊತೆ ಏನಿರ್ತೀವಿ ಇದೇ ಸ್ಟೆಪ್ನ ಬರ್ಕೋಬೇಕಾಗ್ತದೆ ಡಿವೈಡಿಂಗ್ನಲ್ಲಿ. ಅದೇ ಡಿಫ್ರೆನ್ಷಿಯೇಷನ್ ಇದ್ರೂ ಮುಂದ್ಗಡೆ ಬರ್ತೀವಿ, ನೆನ್ಪಿಟ್ಕೋಬೇಕು. ಇದು ಬ್ರ್ಯಾಕೆಟ್ ಕ್ಲೋಸ್. ಈ ಸ್ಟೆಪ್ ಬರೆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಚ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸ್ಕ್ವಯರ್ ಆರ್ ಡಿವೈಡೆಡ್ ಬೈ 2 ಅಂತೇಳಿ ಬರ್ತೀವಿ. ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಟಿ ಮೈನಸ್ 0 ಮೈನಸ್
ಈ 2 ಒಮೆಗಾನ ಹೊರಗಡೆ ತೊಗೊಂಡ್ರೆ 1/2 ಒಮೆಗಾ ಆಯಿತು. ಮತ್ತು ಸೈನ್ 2 ಒಮೆಗಾ ಟಿ ಮೈನಸ್ ಸೈನ್ 0 ಅಂತೇಳಿ ಬರ್ತೇವೆ. ಅಂದರೆ ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತೇಳಿ ಬರ್ಕೊತೀವಿ ನಾವು. ಯಾಕಂದ್ರೆ 2 ಒಮೆಗಾನ ಈ ಕಡೆ ತೊಗೊಂಡ್ರೆ 1/2 ಒಮೆಗಾ ಆಯಿತು. ಹಂಗಂದ್ರೆ ಇಲ್ಲಿ ಏನು ಉಳಿತು, ಸೈನ್ 2 ಒಮೆಗಾ ಟಿ ಉಳಿತು. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ನ ಅಪ್ಲೈ ಮಾಡ್ತೀವಿ ನಾವು. ಇಲ್ಲಿ ಸೈನ್ 2 ಒಮೆಗಾ ಆ್ಯಸ್ ಇಟ್ ಈಸ್ ಸೇಮ್ ಬರ್ದೀನಿ. ಇಲ್ಲಿ ಅಪ್ಪರ್ ಲಿಮಿಟ್ ಟಿ ಆದ, ಇಲ್ಲಿ ಟಿ ಇದ್ದಲ್ಲಿ ಕ್ಯಾಪಿಟಲ್ ಟಿ ಹಾಕಿನಿ ಮೈನಸ್ ಸೈನ್ 2. ಹೌದಾ? ನೆಕ್ಸ್ಟ್ ಸೈನ್ 2 ಅಂದರೆ ಒಮೆಗಾ, ಇಲ್ಲಿ ಟಿ ಅಂದರೆ ಏನಾಗ್ತದೆ 0 ಆಗ್ತದೆ. ಅಂದರೆ 2 ಒಮೆಗಾ ಇಂಟು 0 ಅಂದರೆ ಸೈನ್ 0 ಆಗ್ತೈತಿ. ಇದು ನೆನ್ಪಿಟ್ಕೋಬೇಕು ನಾವು. ಎಚ್ ಈಸ್ ಈಕ್ವಲ್ಸ್ ಟು I0² R ಡಿವೈಡೆಡ್ ಬೈ 2 ಟಿ ಮೈನಸ್ 0 ಅಂದರೆ ಟಿ ಬರ್ತದೆ 1/2 ಒಮೆಗಾ ಸೈನ್ 2 ಇಂಟು ಒಮೆಗಾ ಅಂದರೆ ನೋಡಿರಿ, ಒಮೆಗಾ ಅಂದರೆ 2πf ಅಂತೇಳಿ ಬರ್ತೈತೆ ಆ್ಯಕ್ಚುಲಿ. ಬಟ್ ಇಲ್ಲಿ ನಾವೇನಂತೇಳಿತ್ತು ಅಂತಂದರೆ ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಸೊ ಒಮೆಗಾ ಈಸ್ ಈಕ್ವಲ್ಸ್ ಟು 2π/t ಅಂತೇಳಿ ಅಪ್ಲೈ ಮಾಡ್ತೀವಿ. ಒಮೆಗಾ ಇರೋದ್ರಿಂದ 2π/t ಇಂಟು ಟಿ ಮೈನಸ್ ಸೈನ್ 0 ಅಂದರೆ ಏನಾಗ್ತದೆ, ವ್ಯಾಲ್ಯೂ 0 ಆಗ್ತದೆ. ಎಚ್ ಈಸ್ ಈಕ್ವಲ್ಸ್ ಟು I0² R ಡಿವೈಡೆಡ್ ಬೈ 2 ಅಂತೇಳಿ ಬರ್ತೀವಿ. ಟಿ ಮೈನಸ್ 1/2 ಒಮೆಗಾ. ಹೌದಾ? ಇಲ್ಲಿ ಏನಾಗ್ತದೆ, ಟಿ ಕ್ಯಾನ್ಸಲ್ ಅಂದರೆ ಏನಾಗ್ತದೆ, ಸೈನ್ 4π ಮೈನಸ್ 0 ಅಂತೇಳಿ ಬರ್ತೀವಿ ನಾವು. ಹೌದಾ? ನೆಕ್ಸ್ಟ್ I0² R ಡಿವೈಡೆಡ್ ಬೈ 2 ಟಿ ಮೈನಸ್ 1/2 ಒಮೆಗಾ ಸೈನ್ 4π ಅಂದರೆ ವ್ಯಾಲ್ಯೂ ಏನಾಗ್ತದೆ ಅಂದರೆ 0 ಆಗ್ತೈತಿ. ಸೊ 0 ಮೈನಸ್ 0. ಹೌದಾ? ಇದು ಫೈನಲಿ ಈಕ್ವೇಷನ್ ಏನು ಬರ್ತದೆ ನಮಗಂದ್ರೆ I0² R. ಹೌದಾ? I0² R ಅಂತೇಳಿ ಬರ್ತೀವಿ. ಮತ್ತು ನೆಕ್ಸ್ಟ್ ಟಿ ಡಿವೈಡೆಡ್ ಬೈ, ಹೌದಾ, ಇಲ್ಲಿನ ಏನಾದರೂ 2 ಒಮೆಗಾ ಅಂದ್ರೆ ಏನಂತೇಳಿ ಆಗ್ತದೆ ಇಲ್ಲಿ ಅಂತಂದರೆ 2 ಒಮೆಗಾ ಅದಿಲ್ಲ. ಹೌದಾ? ಇಲ್ಲಿ ಬ್ರ್ಯಾಕೆಟ್ನಲ್ಲಿ 0 ಮೈನಸ್ 0 ಅಂದರೆ ಏನಾಗ್ತದೆ, 0 ಬರ್ತದೆ. 0 ಇಂಟು 2 ಒಮೆಗಾ ಅಂದರೆ ಏನಾಗ್ತದೆ, ಟೋಟಲಿ 0 ಆಗ್ತದೆ. ಸೊ I0² R ಇಂಟು ಟಿ ಡಿವೈಡೆಡ್ ಬೈ 2 ಅಂತೇಳಿ ಬರ್ತೀವಿ. ಇದೇನಂದರೆ ಎಚ್ ಸಿ. ಹೌದಾ? ಇಲ್ಲಿ ಹೀಟ್ ಹೆಂಗೆ ಪ್ರೊಡ್ಯೂಸ್ ಆಗೈತಿ, ಬಿಕಾಸ್ ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ನಿಂದ ಏನಾಗೈತಿ, ಇಲ್ಲಿ ಸಮ್ ಅಮೌಂಟ್ ಆಫ್ ಹೀಟ್ನ ಪ್ರೊಡ್ಯೂಸ್ ಆಗೈತಿ. ಎಷ್ಟರಲ್ಲಿ, ಒಂದು ಫುಲ್ ಟೈಮ್ ಪೀರಿಯಡ್ನಲ್ಲಿ ಪ್ರೊಡ್ಯೂಸ್ ಆಗೈತಿ. ಇದು RT ಡಿವೈಡೆಡ್ ಬೈ 2. ಇದು ಏನಂದರೆ ಈಕ್ವೇಷನ್ ನಂಬರ್ 1 ಇದು. ಈಗ ಇಷ್ಟು ಬರೆದ್ರೆ ಮುಗಿಯಲ್ರಿ. ಇದು ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂತಂದರೆ, ಇದು ಎ ಸಿ ಆಯಿತು. ಈಗ ಇದು ಎ ಸಿನ ತೊಗೊಂಡು ನಾವು ಎ ಸಿ ಮತ್ತು ಡಿ ಸಿ ಎರಡನ್ನ ಕಂಡು ಹಿಡ್ಕೋಬೇಕಾಗ್ತದೆ ನಾವು. ಹೌದಾ? ಸೊ ಎಚ್ ಡಿ ಸಿ ಅಂದರೆ ಏನಂತೇಳಿ ಬರ್ತದಂದರೆ I² RMS ಇಂಟು RT ಅಂತೇಳಿ ಬರ್ತೀವಿ. ಇದು ಈಕ್ವೇಷನ್ ನಂಬರ್ 2. ಹೌದಾ? ಎದಕ್ಕಪ್ಪ ಇಲ್ಲಿ ಅಂತಂದರೆ ಒಂದು ಸ್ಟೇಟ್ಮೆಂಟ್ ಬರ್ಕೋಬೇಕಾಗ್ತದೆ. ಲೆಟ್ IRMS ಅಂದರೆ ರೂಟ್ ಮೀನ್ ಸ್ಕ್ವೇರ್ ಆಫ್ ದ ಕರೆಂಟ್ ಬಿ ದ, ಅಲ್ಲಿ ವ್ಯಾಲ್ಯೂ ಆಫ್ ಎ ಸಿ ಇತ್ತು, ಇಲ್ಲಿ ವ್ಯಾಲ್ಯೂ ಆಫ್ ಡಿ ಸಿ. ಇಟ್ ಈಸ್ ಆಲ್ಸೋ ಜನರೇಟ್ ಸೇಮ್ ಅಮೌಂಟ್ ಆಫ್ ಹೀಟ್. ಸಮ್ ಅಮೌಂಟ್ ಆಫ್ ಹೀಟ್ ಅಲ್ಲ, ಸೇಮ್ ಅಮೌಂಟ್ ಆಫ್ ಹೀಟ್. ಹೌದಾ? ಅಲ್ಲಿ ಎ ಸಿನಲ್ಲಿ ಏನು ಜನ್ರೇಟ್ ಆಗಿತ್ತಲ್ಲ ಹೀಟ್, ಅದರಂಗೆ ಇಲ್ಲಿ ಡಿ ಸಿನಲ್ಲಿ ಕೂಡ ಏನಾಗ್ತದೆ, ಜನ್ರೇಟ್ ಆಗ್ತದೆ. ಅದು ಇದು ಫಾರ್ಮುಲಾ ಇಲ್ಲಿ. ಹೌದಾ? ಆ್ಯಸ್ ಪರ್ ದ ಡೆಫಿನೇಷನ್, ಇಲ್ಲಿ ಮೇಲ್ಗಡೆ ಏನು ಡೆಫಿನೇಷನ್ ಬರ್ದ್ವಿ, ಆ್ಯಸ್ ಪರ್ ದ ಡೆಫಿನೇಷನ್ ಈಕ್ವೇಷನ್ ನಂಬರ್ 1 ಆ್ಯಂಡ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 1 ಅಂದರೆ ಎಚ್ ಎ ಸಿ ಆದ, ಈಕ್ವೇಷನ್ ನಂಬರ್ 2 ಅಂದರೆ ಎಚ್ ಡಿ ಸಿ ಆದ. ಹೌದಾ? ಎಚ್ ಎ ಸಿ ಎಚ್ ಡಿ ಸಿ ಅಂತೇಳಿ ಆಯಿತು. ಹೌದಾ? ಎಚ್ ಡಿ ಸಿ ಅಂದರೆ ಏನದ, I² RMS ಇಂಟು RT ಅಂತೇಳಿ ಅದ ಈಕ್ವಲ್ಸ್ ಟು ಎಚ್ ಎ ಸಿ ಅಂದರೆ I0² RT ಡಿವೈಡೆಡ್ ಬೈ 2 ಅಂತೇಳಿ ಐತಿ. ಹೌದಾ? RT ಕ್ಯಾನ್ಸಲ್. ಹೌದಾ? ಏನು ಉಳಿತು, I² RMS ಈಸ್ ಈಕ್ವಲ್ಸ್ ಟು I0² ಡಿವೈಡೆಡ್ ಬೈ 2 ಅಂತೇಳಿ ಉಳಿತು. ಈಗ ಏನು ಮಾಡ್ತೀನಿ ನಾನು ಅಂತಂದರೆ, ಟೇಕ್ ಸ್ಕ್ವೇರ್ ಆನ್ ಬೋತ್ ಸೈಡ್, ಅಥವಾ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡರ ಮೇಲೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತೀನಿ. ಇದು ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ I² RMS ಈಸ್ ಈಕ್ವಲ್ಸ್ ಟು I0² ಡಿವೈಡೆಡ್ ಬೈ ರೂಟ್ 2. ಯಾಕಂದರೆ ಅಪ್ಪರ್ ಲಿಮಿಟ್ ಮತ್ತು ಇದು ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡರ ಮೇಲೇನು ಸ್ಕ್ವೇರ್ ರೂಟ್ ಅಪ್ಲೈ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಉಳಿದದ್ದೇನು ಉಳಿತು, IRMS ಈಸ್ ಈಕ್ವಲ್ಸ್ ಟು I0 ಡಿವೈಡೆಡ್ ಬೈ ರೂಟ್ 2 ಅಂತೇಳಿ ಬಂತು ವ್ಯಾಲ್ಯೂ. ಹೌದಾ? ಈಗ ಏನು ಮಾಡ್ತೀವಿ ನಾವು ಅಂತಂದರೆ, IRMS ಈಸ್ ಈಕ್ವಲ್ಸ್ ಟು I0 ಡಿವೈಡೆಡ್ ಬೈ ರೂಟ್ 2 ಅಂದರೆ ವ್ಯಾಲ್ಯೂ ಏನಾಗ್ತದೆ ಅಂದರೆ 1.414 ಅಂತೇಳಿ ಆಗ್ತದೆ. ಹೌದಾ? IRMS ಈಸ್ ಈಕ್ವಲ್ಸ್ ಟು
ಇಲ್ಲಿ I0 ಡಿವೈಡೆಡ್ ಬೈ 1.414 ಅಂತಂದರೆ ಆ್ಯಂಡ್ ಇಲ್ಲಿ 3 ಡಿಜಿಟ್ ಆದಮೇಲೆ ಡೆಸಿಮಲ್ ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ಏನಾಗ್ತದೆ 10⁻³ ಆಗ್ತದೆ. 10⁻³ ಅಂದರೆ 1000 ಇಂಟು I0 ಡಿವೈಡೆಡ್ ಬೈ 1414 ಅಂತೇಳಿ ಆಗ್ತದೆ. IRMS ಈಸ್ ಈಕ್ವಲ್ಸ್ ಟು ಇದು ಡಿವೈಡ್ ಮಾಡಿದರೆ ಎಷ್ಟಾಗ್ತದೆ ಅಂದರೆ 0.707 I0 ಅಂತೇಳಿ ಬರ್ತಾಯಿದೆ. ಹೌದಾ, ಇದನ್ನೇನು ಮಾಡ್ತೀವಿ, IRMS ಈಸ್ ಈಕ್ವಲ್ಸ್ ಟು 0.707 ಇಂಟು I0 ಅಂದರೆ ಏನಂತೇಳಿ ಆಗ್ತದೆ ರೀ ವ್ಯಾಲ್ಯೂ ಇಲ್ಲಿ. ಆ್ಯಂಡ್ ಪರ್ಸೆಂಟೇಜ್ ತೆಗಿಬೇಕು ನೀವು ಅಂತಂದರೆ 100ಗೆ ತೆಗಿತೀವಿ ನಾವು. ಇದು ಆ್ಯಕ್ಚುಲಿ ಇದೇ ಆನ್ಸರು, ಬಟ್ ಇದ್ರದ್ದು ಇನ್ನೂ ನೆಕ್ಸ್ಟ್ ಸ್ಟೆಪ್ ನೀವು ಸಿಂಪ್ಲಿಫೈಡ್ ಮಾಡಬೇಕಾಗಿತ್ತಂದರೆ 100ಗೆ ಪರ್ಸೆಂಟೇಜ್ ತೆಕ್ಕೋಬೇಕಾಗ್ತದೆ ನಾವು. ಅಂದರೆ ಏನು ಮಾಡ್ತೀವಿ, ಇಲ್ಲಿ ಏನಾಗ್ತದೆ ಅಂತಂದರೆ, ಅಥವಾ ಇಲ್ಲಿ 100 ಹೆಂಗೆ ಆಗ್ತದೆ ಅಂತೇಳಿ ನೋಡಿರಿ. ಫಸ್ಟ್ ಇಲ್ಲಿ IRMS ಈಸ್ ಈಕ್ವಲ್ಸ್ ಟು ಇಲ್ಲಿ 0 ಅದಲ್ಲ, ಇದು ಡೆಸಿಮಲ್ ಏನು ಮಾಡಮ್ರಿ, ಈ 0 ಮುಂದ್ಗಡೆ ಶಿಫ್ಟ್ ಮಾಡಮ್. ಅಂದರೆ ಏನಾಯ್ತು 70.7 ಆಯಿತು ಇಂಟು ಆ್ಯಕ್ಚುಲಿ ಕೆಳಗಡೆ ಏನಾಗ್ತದೆ 10⁻⁻² ಬರ್ತದೆ. ಅದ್ರ ಮೇಲೆ ತೊಗೊಂಡ್ರೆ +2 ಆಗ್ತದೆ. ಅದನ್ನು 100 ಅಂತೇಳಿ ಬರ್ಕೊತೀವಿ. ಇದನ್ನ ಏನು ಮಾಡ್ತೀವಿ ನಾವು 70.7 ಡಿವೈಡೆಡ್ ಬೈ 100 ಇಂಟು 100. ಯಾಕಂದ್ರೆ ನಾವು ಏನು ಮಾಡ್ತೀವಿ, ಪರ್ಸೆಂಟೇಜ್ ತೆಗ್ತೀವಿ ಇಲ್ಲಿ. ಹೌದಾ, ತೆಗೆದಾಗ ಏನಾಗ್ತದೆ ಇಲ್ಲಿ ಅಂತಂದರೆ IRMS ಈಸ್ ಈಕ್ವಲ್ಸ್ ಟು ಇಲ್ಲಿ I0 ಅದ, I0 ಬರ್ತದೆ. ಆ್ಯಂಡ್ ಇಲ್ಲಿ 100 ಮನೆಗೆ ಕಳಿಸ್ರಿ 70.7% ಆಗ್ತದೆ. ಹೌದಾ, ದಿಸ್ ಈಸ್ ದ ಆನ್ಸರ್. ಇಲ್ಲಿ ತನಕ ಆದ್ರೂ ಬರಿಬೋದು ಅಥವಾ ಇಲ್ಲಿ ತನಕ ಆದ್ರೂ ಬರಿಬೋದು. ಜಸ್ಟ್ ಒಂದು ಸ್ಟೆಪ್ ಎಕ್ಸ್ಟ್ರಾ ಅಷ್ಟೇ. ಇಲ್ಲಿ 0 ಪಾಯಿಂಟ್ನಲ್ಲಿ ಬಂದದನ್ನ 70 ಪಾಯಿಂಟ್ ಅಂತೇಳಿ ಬರ್ಕೊತೀವಿ. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಕಂಟಿನ್ಯೂಸ್ ಇನ್ ನೆಕ್ಸ್ಟ್ ಕ್ಲಾಸ್.